ನಮಸ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂದರೆ ಭಾರತೀಯ ಕರಾವಳಿ ಭದ್ರತಾ ಪಡೆಯಿಂದ ಹೊರಡಿಸಲಾಗಿರುವಂಥ ಒಂದು ನೇಮಕಾತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ನೇಮಕಾತಿಯ ಆದೇಶದಲ್ಲಿ ಯಾವ ರೀತಿಯಾದಂಥ ಮಾಹಿತಿ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬೇಕಾಗಿರುವಂಥ ವಿದ್ಯಾರ್ಹತೆ ಹಾಗೂ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ನಿಮ್ಮ ಒಂದು ಏಜ್ ಲಿಮಿಟೇಷನ್ಸ್, ಯಾವ ರೀತಿಯಾದಂತಹ ಆಯ್ಕಾ ವಿಧಾನಗಳು ಇರ್ತವೆ ಮತ್ತು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಬೇಕಾಗುತ್ತವೆ ನಿಮಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ನೋಡಿ, ನೀವು ಮೊದಲಿಗೆ ನೀವು ಇದನ್ನ ತಿಳ್ಕೊಂಬಿಡಿ. ಇದು ಸ್ಟಾರ್ಟಿಂಗ್ 2 ಜುಲೈ 2021ರಿಂದ 16 ಜುಲೈ 2021ರವರೆಗೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಕೆಳಗಡೆ ನೋಡಿ, ಎಲಿಜಿಬಿಲಿಟಿ ಕ್ರೈಟೇರಿಯಾನ ನೋಡೋದಾದರೆ, ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನೀವು ಇಂಡಿಯನ್ ಸಿಟಿಜನ್ಸ್ ಆಗಿರಬೇಕು ಮತ್ತು ಇದು ಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಹುದ್ದೆಗಳು ಮೀಸಲಿರುತ್ತವೆ. ಇಲ್ಲಿ 3 ಥರ ಒಂದು ಹುದ್ದೆಗಳಿರುತ್ತವೆ: ನಾವಿಕ್ DB ಮತ್ತು ನಾವಿಕ್ GD, ಆಮೇಲೆ ಯಾಂತ್ರಿಕ್. ಇಲ್ಲಿ ನಾವಿಕ್ DB ಅಂತ ನೋಡೋದಾದರೆ, ಇದು SSLC ಅಥವಾ 10th ಲೆವೆಲ್ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿದವರಿಗೆ ಈ ಒಂದು ಹುದ್ದೆ ಇರುತ್ತೆ. ಇನ್ನು ನಾವಿಕ್ GD ಅಂದರೆ ಇದು PUC ಲೆವೆಲ್ ಅಂದರೆ 10+2 ಲೆವೆಲಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸನ್ನು ಪಾಸ್ ಮಾಡಿದಿರುವಂಥ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಹುದ್ದೆ ಇರುತ್ತೆ. ಇನ್ನು ಯಾಂತ್ರಿಕ್ ಅಂದರೆ 10th ನಂತರ 2 ಅಥವಾ 3 ವರ್ಷಗಳ ಒಂದು ಡಿಪ್ಲೊಮಾ ಕೋರ್ಸನ್ನು ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಈ ಯಾಂತ್ರಿಕ್ ಅನ್ನೋ ಒಂದು ಹುದ್ದೆ ಇರುತ್ತೆ. ಇದಾದ ನಂತರ ಇಲ್ಲಿ ನೋಡಿ, ಡಿಪ್ಲೊಮಾದಲ್ಲಿ ಇನ್ನಿತರೆ ಯಾವುದಾದ್ರೂ ಸಮಾನವಾದ ಟ್ರೇಡ್ಸ್ ಇದ್ದರೆ ಈ ಲಿಸ್ಟ್ನಲ್ಲಿ ನೋಡ್ಕೋಬೋದು ನೀವು. ಇನ್ನು ನೋಡೋದಾದರೆ ಏಜ್ ಲಿಮಿಟೇಷನ್ಸ್ ನೋಡೋದಾದರೆ ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 22 ವರ್ಷನ ಮೀರಿರಬಾರ್ದಾಗಿರುತ್ತೆ. ನಾವಿಕ್ GD ಮತ್ತು ಯಾಂತ್ರಿಕ್ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಫೆಬ್ರವರಿ 1, 2000ದಿಂದ 31 ಜನವರಿ 2004 ಈ ಒಂದು ಡೇಟ್ ಆಫ್ ಬರ್ತ್ ರೇಂಜ್ ಒಳಗೆ ನೀವು ಜನಿಸಿರಬೇಕಾಗಿರುತ್ತೆ. ಇನ್ನು ನಾವಿಕ್ DB ಅಪ್ಲಿಕೇಶನ್ ಹಾಕ್ತಿರುವಂತಹ ಅಭ್ಯರ್ಥಿಗಳು ಏಪ್ರಿಲ್ 1, 2000ದಿಂದ 31 ಮಾರ್ಚ್ 2004 ಈ ಒಂದು ಡೇಟ್ ಆಫ್ ಬರ್ತ್ ರೇಂಜ್ನಲ್ಲಿ ಜನಿಸಿರಬೇಕಾಗಿರುತ್ತೆ. ಇನ್ನು ಯಾವ್ಯಾವ ಹುದ್ದೆಗೆ ಎಷ್ಟು ವೇಕೆನ್ಸಿಗಳು ಇದಾವೆ ಅಂತ ನೋಡೋದಾದರೆ, ಇಲ್ಲಿ ನೀವು ನೋಡ್ಕೋಬೋದು, ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಾವಿಕ್ ಜನರಲ್ ಡ್ಯೂಟಿಗೆ 260 ಪೋಸ್ಟ್ಗಳು, ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚ್ಗೆ 50 ಪೋಸ್ಟ್ಗಳು, ಅದಾದ ನಂತರ ಯಾಂತ್ರಿಕಲ್ಲಿ 20, ಮೆಕ್ಯಾನಿಕಲ್ ಹುದ್ದೆಗೆ 20, ಎಲೆಕ್ಟ್ರಿಕಲ್ 13, ಎಲೆಕ್ಟ್ರಾನಿಕ್ಸ್ 7. ಈ ರೀತಿಯಾಗಿ ಒಟ್ಟು 350 ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀತಾ ಇರುತ್ತೆ. ಇನ್ನು ನಂತರ ನೀವು ನೋಡ್ಬೋದು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ. ಈ ಒಂದು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಒಟ್ಟು 4 ಹಂತಗಳಿರುತ್ತೆ. ಮೊದಲನೇ ಹಂತದಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ನೀವು ನೋಡ್ಬೋದು, ನಾವಿಕ್ DB ಅವರು ಕೇವಲ 1 ಪೇಪರನ್ನು ಬರೀಬೇಕು. ಆ 1 ಪೇಪರಲ್ಲಿ ಟೋಟಲ್ 60 ಅಂಕಗಳು ಇರುತ್ತೆ. ಆ 60 ಅಂಕಗಳಲ್ಲಿ 30 ಅಂಕಗಳನ್ನು ಕನಿಷ್ಠ ಪಾಸ್ ಆಗಲಿಕ್ಕೆ ತೆಗೆದುಕೊಳ್ಬೇಕು. ಇನ್ನು SC/ST ಅವರು 27 ಅಂಕಗಳನ್ನ ತೆಗೆದುಕೊಂಡ್ರೆ ಸಾಕು, ಪಾಸ್ ಆಗುತ್ತಾರೆ. ನಾವಿಕ್ GD ಅವರು ಸೆಕ್ಷನ್ 1 ಪೇಪರ್ ಏನು DB ಅವ್ರಿಗೆ ಇರುತ್ತೆ, ಅದೇ ಕೂಡ ಇವ್ರಿಗೂ ಇರುತ್ತೆ. ಅದ್ರ ಜೊತೆಗೆ ಪ್ಲಸ್ ಇನ್ನೊಂದು ಪೇಪರ್ ಸೆಕ್ಷನ್ 2 ಅಂತ ಒಂದು ಬರೀಬೇಕಾಗುತ್ತೆ. ಆ ಸೆಕ್ಷನ್ 2 ಪೇಪರಲ್ಲಿ ಇವರು ಒಟ್ಟು 50 ಅಂಕಗಳಿಗೆ ಬರೀಬೇಕಾಗುತ್ತೆ. ಅದರಲ್ಲಿ ಕನಿಷ್ಠ 20 ಅಂಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕನಿಷ್ಠ 20 ಅಂಕಗಳು. ಇದು ಜನರಲ್ UR ಮತ್ತು OBC ಮತ್ತು EWS ಒಂದು ಕ್ಯಾಂಡಿಡೇಟ್ಸ್ಗೆ 20 ಅಂಕಗಳು. SC/ST ಅಭ್ಯರ್ಥಿಗಳಿಗೆ 17 ಅಂಕಗಳನ್ನು ತೆಗೆದುಕೊಂಡ್ರೆ ಇವರು ಪಾಸ್ ಆಗುತ್ತಾರೆ. ಇನ್ನು ಯಾಂತ್ರಿಕ್ ಎಲೆಕ್ಟ್ರಿಕಲ್ ಇವ್ರಿಗೂ ಕೂಡ ಸೇಮ್, ಇವರಿಗೆ ಸೆಕ್ಷನ್ 1 ಜೊತೆಗೆ ಸೆಕ್ಷನ್ 3, ಸೆಕ್ಷನ್ 4, ಸೆಕ್ಷನ್ 5 ಈ ರೀತಿಯಾಗಿ ಒಂದು ಎಕ್ಸಾಮ್ಸ್ 50 ಅಂಕಗಳಿಗೆ ಸೆಕೆಂಡ್ ಪೇಪರ್ಸ್ ಇರುತ್ತೆ. ಆ ಒಂದು ಸೆಕೆಂಡ್ ಪೇಪರ್ ಏನು ಇರುತ್ತೆ ಅಲ್ವ, ಸೆಕ್ಷನ್ 1 ಜೊತೆಗೆ ಏನು ಸೆಕೆಂಡ್ ಪೇಪರ್ ಇರುತ್ತೆ ಅಲ್ವ, ಆ ಒಂದು ಪೇಪರ್ ಯಾವ ಹುದ್ದೆಗೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಆ ಒಂದು ಹುದ್ದೆಗೆ ಇರಬೇಕಾದಂತಹ ವಿದ್ಯಾರ್ಹತೆಯ ಅನುಸಾರವಾಗಿ 2ನೇ ಪೇಪರ್ ಆಗಿರುತ್ತೆ. ಆದರೆ ಸೆಕ್ಷನ್ 1 ಮಾತ್ರ ಕಂಪಲ್ಸರಿಯಾಗಿ 10th ಲೆವೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಕೋಬೋದು ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿಯಾಗಿರುತ್ತೆ ಅಂತ. ಈ ಒಂದು ಕಾಲಮ್ನಲ್ಲಿ ಇದನ್ನು ಪಾಸ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ನೀವು ನೋಡ್ಕೋಬಹುದು, ಇಲ್ಲಿ ಯಾವ ರೀತಿಯಾಗಿ ಟೈಮಿಂಗ್ಸ್ ಇರುತ್ತೆ ಯಾವ್ಯಾವ ಎಕ್ಸಾಮ್ಗೆ. ಸೆಕ್ಷನ್ 1 ಎಕ್ಸಾಮ್ಗೆ 45 ಮಿನಿಟ್ಸ್ ಇರುತ್ತೆ. ಒಟ್ಟು 60 ಕ್ವಶನ್ಗಳಿರುತ್ತೆ ಮತ್ತು 60 ಅಂಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಇಲ್ಲಿ ನೋಡ್ಕೋಬೋದು, ಮ್ಯಾಥ್ಸ್ 20 ಕ್ವಶನ್ಸ್ ಇರುತ್ತೆ, ಸೈನ್ಸ್ 10 ಕ್ವಶನ್ಸು, ಇಂಗ್ಲೀಷ್ 10 ಕ್ವಶನ್ಸು, ಅದಾದ ನಂತರ ರೀಸನಿಂಗ್ 10, GK 5 ಈ ರೀತಿಯಾಗಿರುತ್ತವೆ. ಅದಾದ ನಂತರ ಸೆಕ್ಷನ್ 2 ಪೇಪರಿಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ 25 ಡಿವೈಡ್ ಮಾಡಿರ್ತಾರೆ.
ಇದರಲ್ಲಿ 30 ಮಿನಿಟ್ಸ್ ಇದೊಂದು ಎಕ್ಸಾಮ್ ಆಗಿರುತ್ತೆ, ಅಂದರೆ ಒಂದು ಹಾಫ್ ಆನ್ ಅವರ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ಇರುತ್ತೆ, ಟೋಟಲ್ 50 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ 3ಯಲ್ಲಿಯೂ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಇರುತ್ತೆ, ಟೈಮ್ ಹಾಫ್ ಆನ್ ಅವರ್ ಇರುತ್ತೆ, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 50 ಕ್ವಶನ್ಗಳು ಇರುತ್ತವೆ ಇದರಲ್ಲಿ. ಅದಾದ ನಂತರ ಮ್ಯಾಕ್ಸಿಮಮ್ ಸೆಕ್ಷನ್ 4 ಏನಿದೆಯಲ್ಲ, ಈ ಒಂದು ಪೇಪರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುತ್ತೆ. 50 ಇದು ಒಂದು 50 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ. ಇನ್ನು ಸೆಕ್ಷನ್ 5 ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಿರುವಂಥ ಇದೊಂದು ಪೇಪರ್ ಆಗಿರುತ್ತೆ. ಇಲ್ಲಿಯೂ ಕೂಡ 50 ಅಂಕವಿರುತ್ತೆ ಮತ್ತು ಹಾಫ್ ಆನ್ ಅವರ್ ಟೈಮಿಂಗ್ ಇರುತ್ತೆ. ಈ ರೀತಿಯಾಗಿ ಒಂದು ಪೇಪರ್, ಇದು ಒಂದು ಸ್ಟೇಜ್ 1ನಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಈ ಒಂದು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳನ್ನ ಮೆರಿಟ್ ತೆಗೆದುಕೊಂಡು ಇವರು ಸೆಕೆಂಡ್ ಸ್ಟೇಜ್ಗೆ ಮೆರಿಟ್ ಲಿಸ್ಟನ್ನು ಬಿಟ್ಟು ಸೆಕೆಂಡ್ ಸ್ಟೇಜ್ಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. ಸೆಕೆಂಡ್ ಸ್ಟೇಜ್ಗೆ ಏನು ಸೆಲೆಕ್ಟ್ ಆಗಿರ್ತಾರಲ್ಲ ಆ ಅಂಥ ಅಭ್ಯರ್ಥಿಗಳು ಮತ್ತೆ ಒಂದು ಆನ್ಲೈನಲ್ಲಿ ಬೇಕಾಗಿರುವಂಥ ಅವಶ್ಯಕತೆ ಡಾಕ್ಯುಮೆಂಟ್ಸ್ಗಳನ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಅಪ್ಲೋಡ್ ಮಾಡಿದ ನಂತರ ಅವರಿಗೆ ಮತ್ತೆ ಒಂದು ನೆಕ್ಸ್ಟ್ ಲೆವೆಲ್ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಆ ಒಂದು ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮತ್ತು ಇನಿಷಿಯಲ್ ಮೆಡಿಕಲ್ಸ್ ಎಕ್ಸಾಮಿನೇಷನ್ಸ್ ಅಂತ ಈ ರೀತಿಯಾಗಿರುತ್ತೆ. ನೀವು ಫಿಸಿಕಲ್ ಟೆಸ್ಟಲ್ಲಿ ನೋಡೋದಾದರೆ 1.6 ಕಿಲೋಮೀಟರ್ ರನ್ನಿಂಗನ್ನು 7 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಮತ್ತು 20 ಊಟಕ್ಕೆ ಬೈಟಕ್ ತೆಗಿಬೇಕು. ಅದಾದ ನಂತರ 10 ಪುಷಪ್ಸ್ ಇರುತ್ತೆ. ಇವುಗಳನ್ನ ಕಂಟಿನ್ಯೂಸ್ ಮಾಡಿದರೆ, ಇವು 3 ಎಕ್ಸಾಮ್ಗಳನ್ನ ಪಾಸ್ ಮಾಡಿದರೆ ನೀವು ಮುಂದಿನ ಒಂದು ಹಂತಕ್ಕೆ ಹೋಗ್ತೀರಾ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ನಿಮಗೆ ಒಂದು ಸಂಬಂಧಪಟ್ಟಂಥ ನೀವು ಅಪ್ಲಿಕೇಶನ್ ಹಾಕ್ತಾ ಇರುವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀರಾ ಅವುಗಳನ್ನೆಲ್ಲವನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಿರಬೇಕಾಗುತ್ತೆ. ಅವುಗಳನ್ನು ಎಲ್ಲ ನೀವು ವೆರಿಫೈ ಮಾಡಿ ಅವರು ಒಂದು ಮುಂದಿನ ಹಂತಕ್ಕೆ ನಿಮ್ಮನ್ನು ಕಳಿಸ್ತಾರೆ. ಮತ್ತು ಇನಿಷಿಯಲ್ ಮೆಡಿಕಲ್ಸ್ ಎಕ್ಸಾಮಿನೇಷನ್ ಅಂದರೆ ನಿಮ್ಮ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇಲ್ಲಿ ಮಾಡ್ತಾರೆ. ಅದಾದ ನಂತರ ಈ ಒಂದು ಹಂತಗಳನ್ನು ನಿಮ್ಮ ಎಲ್ಲ ಒಂದು ರೆಕಾರ್ಡ್ಸ್ಗಳನ್ನು ಮತ್ತು ನಿಮ್ಮ ಯಾವ ರೀತಿಯಾಗಿ ನೀವು ರಿಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರ್ತಾರ ಅವುಗಳನ್ನೆಲ್ಲ ಒಂದು ಪರಿಶೀಲಿಸಿ ನಿಮ್ಮ ಮತ್ತೆ ಮುಂದಿನ ಒಂದು ಸ್ಟೇಜ್ 3ಗೆ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಸ್ಟೇಜ್ 3ಗೆ ಮೆರಿಟ್ ಲಿಸ್ಟನ್ನು ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಒಂದು ಹಾಲ್ ಟಿಕೆಟ್ ಮತ್ತೆ ಅವರು ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ. ಅದಾದ ನಂತರ ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮ ಒಂದು ಪೊಲೀಸ್ ಸ್ಟೇಷನ್ ಯಾವ ಬರುತ್ತೆ ನಿಮ್ಮ ಸಮೀಪದ ಅಲ್ಲಿ ಹೋಗಿ ನಿಮ್ಮ ಒಂದು ಪೊಲೀಸ್ ವೆರಿಫಿಕೇಷನ್ ತೆಗೆಸ್ಕೊಂಡು ನೀವು ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ ಫೈನಲ್ ಮೆಡಿಕಲ್ಸ್ ಇರುತ್ತೆ. ಫೈನಲ್ ಮೆಡಿಕಲ್ಸ್ ಇದು INS ಚಿಲ್ಕಾದಲ್ಲಿ ನಡೆಯುತ್ತೆ. ಇಲ್ಲಿ ಕಂಪಲ್ಸರಿಯಾಗಿ ನೀವು ಪೊಲೀಸ್ ವೆರಿಫಿಕೇಷನ್ ಒಂದು ಫಾರ್ಮ್, ಅದಾದ ನಂತರ ನಿಮ್ಮ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಇಟ್ಕೊಂಡು ಹೋಗಿ ಒಂದು ಅಲ್ಲಿ ನೀವು ಒಂದು ಪಾಸ್ ಆದರೆ ನಿಮ್ಮ ಒಂದು ಫೈನಲ್ ಲಿಸ್ಟನ್ನು ಬಿಟ್ಟು ನಿಮ್ಮ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದಾಗಿತ್ತು ಒಂದು ಆಯ್ಕೆ ಹಂತಗಳಾಗಿದ್ದು. ಇನ್ನು ಸ್ಟೇಜ್ 5ಅಲ್ಲಿ ಇದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡೋದಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ಅಧಿಕೃತ ವೆಬ್ಸೈಟ್ ಆಗಿರುತ್ತೆ, ಇದು ಇಂಡಿಯನ್ ಕೋಸ್ಟ್ ಗಾರ್ಡದ್ದು. ಈ ಒಂದು ಲಿಂಕ್ ಮುಖಾಂತರ ನೀವು ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ ಡೇಟ್ನಿಂದ ಯಾವ ಡೇಟ್ವರೆಗೆ. ಇದು ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. 2ನೇ ಜುಲೈ 2021ರಿಂದ 16ನೇ ಜುಲೈ 2021. ಇದು 2ನೇ ಜುಲೈದಂದು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು 16 ಜುಲೈ 2021ರಂದು ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ನೀವು ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಒಂದು ಕ್ಲಿಕ್ಕಿಸ್ಕೊಂಡು ಆ ಒಂದು ಫೋಟೋ ಹೇಗಿರಬೇಕಂತ ಹೇಳ್ತೀನಿ ನೋಡಿ. ನೀವು ಒಂದು ಬ್ಲ್ಯಾಕ್ ಸ್ಲೇಟ್ ಅಂದರೆ ಒಂದು ಕಪ್ಪು ಹಲಿಗೆ ಅಥವಾ ಪಾಟಿ ಅಂತಾರೆ, ಅದನ್ನು ನಿಮ್ಮ ಒಂದು ಎದೆ ಭಾಗ ಹತ್ರ ಹಿಡಿದುಕೊಂಡು ಅದರ ಮೇಲೆ ನಿಮ್ಮ ಹೆಸರು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದಿರಬೇಕು. ಅದಾದ ನಂತರ ಅದರ ಕೆಳಗಡೆ ನೀವು ಯಾವ ದಿನಾಂಕದಂದು ನಿಮ್ಮ ಒಂದು ಫೋಟೋನ ತೆಗೆಸ್ಕೊಳ್ತಾ ಇದ್ದೀರಾ ಅದನ್ನು ಬರ್ಕೊಳ್ಳಿ. ಮತ್ತು ಇನ್ನೊಂದು ನೆನಪಲ್ಲಿ ಇಡಬೇಕಾಗಿದ್ದೇನೆಂದರೆ, ನಿಮ್ಮ ಹಣೆಯ ಮೇಲೆ ಯಾವುದೇ ರೀತಿಯಾದಂಥ ಸಿಂಧೂರುಗಳನ್ನು ಅಥವಾ ತಲೆ ಮೇಲೆ ಕ್ಯಾಪ್ಸ್ಗಳನ್ನು ಅಥವಾ ಸ್ಪೆಕ್ಸ್ಗಳನ್ನು ಹಾಕೊಂಡಿರಬೇಡಿ. ಇವುಗಳನ್ನ ಎಲ್ಲವನ್ನು ತೆಗೆದುಕೊಳ್ಳಿ. ಮತ್ತು ನಿಮ್ಮ ಬ್ಯಾಕ್ಗ್ರೌಂಡು ವೈಟ್ ಕಲರ್ ಆಗಿರುವಂತೆ ನೋಡ್ಕೊಳ್ಳಿ, ಅಥವಾ ಅದನ್ನು ಎಡಿಟ್ ಮಾಡಿ ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮತ್ತು ನಿಮ್ಮ ಒಂದು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಡಗೈ ಹೆಬ್ಬೆರಳಿನ ಗುರುತು ಇದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ.
ಅದಾದ ನಂತರ ಗುರುತಿನ ಚೀಟಿ ಅಂದರೆ ನಿಮ್ಮ ಆಧಾರ್ ಅಥವಾ ನಿಮ್ಮ ಮತ ಚಲಾವಣೆ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಅಥವಾ DL ಇದು ಯಾವುದಾದನ್ನು ಬಳಸ್ಬೋದು. 10th ಮಾರ್ಕ್ಶೀಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಪೇರೆಂಟ್ ಸಿಗ್ನೇಚರ್ ಅಂದರೆ ಇಫ್ ಕ್ಯಾಂಡಿಡೇಟ್ ಈಸ್ ಅಂಡರ್ 18 ಇಯರ್ಸ್ ಅಂದರೆ ಇನ್ನೂ 18 ವರ್ಷ ಆಗಿಲ್ಲ ಅಂದರೆ ಅವರ ಒಂದು ಪೇರೆಂಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಫಾರ್ಮ್ ಇದನ್ನು ನೀವು ಒಂದು ಇಂಪಾರ್ಟೆಂಟ್ ಇದೊಂದು, ಯಾಕಂದರೆ ಈ ಒಂದು ಫಾರ್ಮ್ಯಾಟ್ ನೀವು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಫಾರ್ಮ್ಯಾಟ್ ನಿಮಗೆ ಸಿಗುತ್ತೆ. ಆ ಒಂದು ಫಾರ್ಮ್ಯಾಟ್ನಲ್ಲಿ ಏನೇನು ಬರೆದಿರಬೇಕು ಅಂತ ಅವರು ಅಫಿಷಿಯಲಾಗಿ ಕೊಟ್ಟಿದ್ದಾರೆ. ಆ ಒಂದು ಫಾರ್ಮ್ಯಾಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಅದರ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಹತ್ರ ಇದೆ, ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸರ್ಟಿಫಿಕೇಟ್ ಆಫ್ ಅಂಡರ್ಟೇಕಿಂಗ್ ಇಲ್ಲಿ ನೋಡಬೇಕು, ಈ ರೀತಿಯಾಗಿರುತ್ತೆ. ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಫಾರ್ಮನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸರ್ಟಿಫಿಕೇಟ್ ಆಫ್ ಅಂಡರ್ಟೇಕಿಂಗ್ ಈ ರೀತಿಯಾಗಿರುತ್ತೆ. ಐ ಡ್ಯಾಶ್ ಅಂದರೆ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡಬೇಕು. ಸನ್ ಆಫ್ ಅಂದರೆ ನಿಮ್ಮ ಫಾದರ್ ನೇಮನ್ನು ಮುಂದೆ ಹಾಕಬೇಕು. ನಂತರ ನೇಮ್ಸ್ ಆ್ಯಸ್ ಪರ್ ಅಪ್ಲಿಕೇಶನ್ ಕ್ಯಾಪಿಟಲ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ನೀವು ಎಂಟರ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ದಟ್ ಮೈ ಕ್ಯಾಂಡಿಡೇಚರ್ ಶಾಲ್ ಬಿ ರಿಜೆಕ್ಟೆಡ್ ಇವನ್ ಆಫ್ಟರ್ ಡಿಕ್ಲೇರೇಷನ್ ಆಫ್ ರಿಸಲ್ಟ್ಸ್. ಇಫ್ ಐ ಆಮ್ ಫೌಂಡ್ ಯೂಸಿಂಗ್ ಅನ್ಫೇರ್ ಮೀನ್ಸ್ ಸಬ್ಮಿಟ್ ರಾಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಇನ್ ಅಪ್ಲಿಕೇಶನ್. ಈ ರೀತಿಯಾಗಿ ಎಲ್ಲ ಅವರು ಒಂದು ಕೊಟ್ಟಿರ್ತಾರೆ. ಈ ಒಂದು ಫಾರ್ಮೆಟನ್ನು ನೀವು ಒಂದು ಖಾಲಿ ಪೇಜನ್ನು ಪ್ರಿಂಟ್ ತೆಗೆದುಕೊಂಡು ಅದರಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಫಿಕ್ಸ್ ಮಾಡಬೇಕು. ಯಾವೊಂದು ಫೋಟೋ ತೆಗೆಸ್ಕೊಂಡಿರ್ತೀರ ಅದನ್ನು ಅಫಿಕ್ಸ್ ಮಾಡಬೇಕು. ನಂತರ ನಿಮ್ಮ ಕೆಳಗಡೆ ಒಂದು ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ನ ಈ ರೀತಿಯಾಗಿ ಸ್ಕ್ವೇರ್ನಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ನ ಒತ್ತಬೇಕು. ನಂತರ ನಿಮ್ಮ ಸಿಗ್ನೇಚರನ್ನು ರೈಟ್ ಸೈಡ್ ಕಾರ್ನರಲ್ಲಿ ಕೆಳಗಡೆ ಮಾಡಬೇಕು. ನಂತರ ನಿಮ್ಮ ಹೆಸರನ್ನು ಬರೆದು ಬ್ಯಾಚಲ್ಲಿ Jan 1, 2022 ಅಂತ ಹಾಕಿ ಪೋಸ್ಟ್ ಅಪ್ಲೈಡ್ ಅಂತ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದಾರೋ ಅದನ್ನು ಹಾಕಿ. DB ಇದ್ದರೆ ನಾವಿಕ್ DB ಇದ್ದರೆ ನಾವಿಕ್ DB ಅಂತ ಮೆನ್ಷನ್ ಮಾಡಿ, ನಾವಿಕ್ GD ಅಂದರೆ ನಾವಿಕ್ GD ಅಂತ ಮೆನ್ಷನ್ ಮಾಡಿ, ಇಲ್ಲ ಯಾಂತ್ರಿಕ್ ಅಂತ ಇದ್ದರೆ ಯಾಂತ್ರಿಕ್ ಅಂತ ಮಾಡಿ, ಮೆಕ್ಯಾನಿಕಲ್ ಇದ್ದರೆ ಮೆಕ್ ಅಂತ ಈ ರೀತಿಯಾಗಿ ಬರೆಯಿರಿ. ಇನ್ನು ಫೋಟೋ ID ಅಂದರೆ ನೀವು ಯಾವುದೋ ಒಂದು ಆಧಾರ್ ಕಾರ್ಡ್ ಅಥವಾ ವೋಟರ್ ID ಅಥವಾ DL ಇದು ಯಾವುದನ್ನು ನೀವು ಅಪ್ಲೋಡ್ ಮಾಡಿದ್ದೀರಾ ಅದರ ಒಂದು ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ಒಂದು ವೇಳೆ ಏನಾದರೂ ಅಭ್ಯರ್ಥಿಯು 18 ವರ್ಷಕ್ಕಿಂತ ಕೆಳಗಡೆ ಇದ್ದರೆ ಅವರ ಒಂದು ಪೇರೆಂಟ್ ಅಥವಾ ಗಾರ್ಡಿಯನ್ನ ಸಿಗ್ನೇಚರ್ನ ಈ ಲೆಟರ್ನಲ್ಲಿ ಬರೆಯಿರಿ. ಈ ಒಂದು ಲೆಟರ್ನಲ್ಲಿ ಈ ಮೇಲೆ ತಿಳಿಸಿರುವಂತೆ ಸೇಮ್ ಇದೇನಿದೆಯಲ್ಲ ಇದನ್ನೇ ಈ ಮ್ಯಾಟರನ್ನೇ ಈ ಒಂದು ಪೇಪರ್ನಲ್ಲಿ ಕೆಳಗಡೆ ನಿಮ್ಮ ನಿಮ್ಮ ಅಕ್ಷರಗಳಲ್ಲಿ ಬರಿಬೇಕು, ಹ್ಯಾಂಡ್ ರಿಟನಲ್ಲಿ. ಓಕೆ, ನೆಕ್ಸ್ಟ್ ನಾನು ಏನು ಹೇಳಬೇಕಂದ್ರೆ ಫೀಸ್ ಸ್ಟ್ರಕ್ಚರನ್ನು ಹೇಳ್ತೀನಿ. ಈ ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಇಲ್ಲಿ ನೋಡಿ. ಎಕ್ಸೆಪ್ಟ್ SC/ST ಕ್ಯಾಂಡಿಡೇಟ್ಸ್ ಹೂ ಆರ್ ಎಕ್ಸಿಮ್ಟೆಡ್ ಫ್ರಮ್ ಪೇಮೆಂಟ್ ಅಂದರೆ SC/ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ಒಂದು ಎಕ್ಸಾಮ್ ಫೀ ಇರೋಂಗಿಲ್ಲ. ಅವ್ರು ಬಿಟ್ಟು ಉಳಿದಿರುವಂಥ ಎಲ್ಲ ಕ್ಯಾಟಗರಿಯವರಿಗೆ 250 ರೂಪಾಯಿಗಳ ಒಂದು ಎಕ್ಸಾಮ್ ಫೀ ಇರುತ್ತೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನೊಮ್ಮೆ ನೀವು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋನ ನಿಮಗೆ ಎಲ್ಲಿ ಡೌಟ್ಸ್ ಬರುತ್ತೆ ಅದನ್ನು ಪಾಸ್ ಮಾಡ್ಕೊಂಡು ಸರಿಯಾಗಿ ಓದ್ಕೊಳ್ಳಿ. ಸರಿಯಾಗಿ ಓದ್ಕೊಂಡು ನಂತರ ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಸಿಟಿ ಅಂತ ಇರುತ್ತೆ. ನೀವು ಎಕ್ಸಾಮಿನೇಷನ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ನಿಮಗೆ ಎಕ್ಸಾಮಿನೇಷನ್ ಸಿಟೀಸನ್ನು ನಾನು ತೋರಿಸ್ತೀನಿ, ಯಾವ್ಯಾವ ಒಂದು ಝೋನಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ. ನಾನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೀನಿ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ಒಟ್ಟು ಒಂದು 6 ಝೋನ್ಗಳಿವೆ. 6 ಝೋನ್ಗಳಲ್ಲಿ ಅಂಡಮಾನ್ ನಿಕೋಬಾರ್, ಆಮೇಲೆ ನಾರ್ತ್ ವೆಸ್ಟರ್ನ್ ಝೋನ್, ಆಮೇಲೆ ನಾರ್ತನ್ ಝೋನ್, ವೆಸ್ಟರ್ನ್ ಝೋನ್, ಆಮೇಲೆ ಈಸ್ಟರ್ನ್ ಝೋನ್, ನಾರ್ತ್ ಈಸ್ಟರ್ನ್ ಝೋನ್ ಅಂತ. ಇಲ್ಲಿ ನೋಡಿ ನಮ್ಮ ಕರ್ನಾಟಕ ಯಾವಲ್ಲಿ ಬರುತ್ತೆ ಅಂದರೆ ಇಲ್ಲಿ ವೆಸ್ಟರ್ನ್ ಝೋನ್. ಈ ವೆಸ್ಟರ್ನ್ ಝೋನ್ನಲ್ಲಿ ನಮ್ಮ ಕರ್ನಾಟಕ ಒಂದು ಇದೆ. ಇಲ್ಲಿ ನೋಡಿ ಛತ್ತೀಸ್ಗಢ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ದಮನ್ ದಿಯು. ಕರ್ನಾಟಕ ಇಲ್ಲಿ ನೋಡಿ ಬೆಳಗಾವಿ, ಬೆಂಗಳೂರು, ಮೈಸೂರು, ಮಂಗಳೂರು ಈ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ಸಿಟೀಸ್ ಇವೆ. ಈ ಎಕ್ಸಾಮಿನೇಷನ್ ಸಿಟೀಸ್ ನಿಮಗೆ ನಿಯರೆಸ್ಟ್ ಯಾವುದೇ ಒಂದು ಎಕ್ಸಾಮಿನೇಷನ್ ಸಿಟಿ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ನ ತುಂಬಿ ಯಾವುದೇ ರೀತಿಯಾದಂಥ ಅವಸರ ಮಾಡದೆ ಅಪ್ಲಿಕೇಶನ್ನ ಸರಿಯಾದ ಮಾಹಿತಿಯನ್ನು ತುಂಬಿ ಅದಾದ ನಂತರ ನಿಮಗೆ ಮತ್ತೆ ಮುಂದೆ ವೆರಿಫಿಕೇಷನ್ ಟೈಮಲ್ಲಿ ತೊಂದರೆ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋದ ಒಂದು ವಿಷಯ. ಈ ಒಂದು ವಿಷಯ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ಇನ್ನೂ ಹಲವಾರು ಅನೇಕ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಧನ್ಯವಾದ.